ಟೈಮಲ್ಲಿ ಸಿಕ್ಕಾಪಟ್ಟೆ ಹಾಸ್ಪಿಟ್ಲಲ್ಲಿ ನಾನು ಬಿಟ್ಬಿಡಿ ನನಗೆ ಆಗ್ತಾಯಿಲ್ಲ, ನಾನು ಹೊರ್ಟೋಗ್ತೀನಿ ಅನಿಸ್ಬಿಡ್ತು. ಅಷ್ಟೇ, ಇನ್ನೇನೂ ಇಲ್ಲ. ದಯವಿಟ್ಟು ಯಾರು ಏನು ನೋವು ತಿನ್ನೋಕೆ ಹೋಗಬೇಡಿ, ಅಷ್ಟೇ ಜೀವನ. ಹಾಯ್ ಹಾಲ್, ವೆಲ್ಕಮ್ ಟು ಜ್ಯೋತಿ ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂತಂದರೆ ತುಂಬ ಇಂಪಾರ್ಟೆಂಟ್ ನನ್ನ ಲೈಫಲ್ಲಿ, ಮತ್ತು ನಾನು ತುಂಬ ಸಫರ್ ಪಟ್ಟಿರೋ ದಿನಗಳು. ಹಾಗೆಯೇ ಒಂದು ಆ ಮೂಮೆಂಟ್ನ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ನಾನು ಎಷ್ಟು ಕಣ್ಣೀರು ಹಾಕಿದ್ದೀನೋ ಹಾಗೆಯೇ ಅದನ್ನು ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಅದು ಏನೂ ಇಲ್ಲ, ಎಲ್ಲ ಹೆಣ್ಮಕ್ಳಲ್ಲೂ, ಅಂದರೆ ಒಂದು ಮಗು ಆಗಿರೋ ಎಲ್ಲ ಹೆಣ್ಮಕ್ಳಲ್ಲೂ ಇದು ಆ ಫೀಲಿಂಗ್ ಆಗಿರುತ್ತೆ. ಡೆಲಿವರಿ ವ್ಲಾಗ್ನ ನಾನು ಮಾಡ್ತಾಯಿದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಕೇಳಿದರು, ನಾನು ಯೂಟ್ಯೂಬ್ ಸಬ್ಸ್ಕ್ರೈಬರೇ, ಅವ್ರು ಕೇಳಿದರು, ಮೆಸೇಜ್ ಮಾಡಿದರು. ನಾನು ಹಿಂದಿನ ವೀಡಿಯೋದಲ್ಲಿ ಮುಯ್ಯೆಣ್ಣೆ ಬಗ್ಗೆ ಮತ್ತು ಮಗುಗೆ ಇದ್ರ ಬಗ್ಗೆ ಎಲ್ಲ ತಿಳಿಸ್ತಾ ಇದ್ನಲ್ಲ, ಸೊ ಆ ವಿಡಿಯೋ ನೋಡಿ ಅವರಿಗೆ ಕೇಳಬೇಕು ಅನಿಸ್ತಂತೆ. ನಿಮ್ಮದು ಡೆಲಿವರಿ ವ್ಲಾಗ್ ಮಾಡಿಬಿಟ್ಟು ಹಾಕಿ ಅಕ್ಕ ನೋಡಬೇಕು ಅಂತ ಕೇಳಿದರು. ಅವ್ರಿಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಅವ್ರಿಗೋಸ್ಕರ ಅಂತಲೇ ಇಲ್ಲ, ನೀವು ಎಲ್ಲ ನೋಡ್ಬೋದು. ಇದರಿಂದ ಏನು ಯೂಸ್ ಆಗ್ಬೋದು ಅಂತಂದರೆ, ನಾನೇನು ಸಫರ್ ಪಟ್ಟಿದ್ದೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಅಷ್ಟೇ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಫುಲ್ ಎಂಡ್ ತನಕ ಸ್ಕಿಪ್ ಮಾಡದೆ ನೋಡಿ. ಹಾಗೆಯೇ ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೆ ವಿಡಿಯೋ ವಾಚ್ ಮಾಡ್ತಿದ್ರು, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಹಾಗೆಯೇ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನನಗೆ ಈ ಆಗಸ್ಟ್ ಬಂದರೆ 4 years ಆಗುತ್ತೆ ಮ್ಯಾರೇಜ್ ಆಗಿ. ನನ್ನ ಮಗಳಿಗೆ ಈಗ 3 years. ಈ ಅಕ್ಟೋಬರ್ ಬಂದರೆ ಅವಳಿಗೆ 2 ಕಂಪ್ಲೀಟ್ ಆಗಿ 3 yearsಗೆ ಬೀಳುತ್ತೆ. ನನ್ನ ಮದುವೆ ಆಗಿ 7 monthsಗೆ ಆ್ಯಕ್ಚುಲಿ ನಾವು ಸ್ಟಾರ್ಟಿಂಗಲ್ಲಿ ಪ್ಲ್ಯಾನಿಂಗಲ್ಲಿರಬೇಕು ಅಂತ ಅಂದ್ಕೊಂಡಿದ್ದು. ಒಂದು 3 years ನಮಗೆ ಮಕ್ಕಳು ಬೇಡ, ಆಮೇಲೆ ಮಾಡ್ಕೊಳ್ಳೋಣ, ಸ್ವಲ್ಪ ಕಮಿಟ್ಮೆಂಟ್ಸು ಅವು ಇವು ಇರೋದಕ್ಕೆ ಕಾರಣ ಇವಾಗಲೇ ಬೇಡ, ಮುಂದಕ್ಕೆ ಮಾಡ್ಕೊಳ್ಳೋಣ, ಮತ್ತು ನಾನು ಜಾಬ್ಗೆ ಹೋಗಬೇಕು ಅಂತ ಏನೇನೋ ಪ್ಲ್ಯಾನ್ ಮಾಡಿಕೊಂಡು ಮದುವೆ ಆದೆ. ಬಟ್ ಅದಾದಮೇಲೆ ಏನಾಯಿತು, ಒಂದು 4 months 5 months ಆಯಿತು, ಜನಗಳು ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಿನ್ನೂ ಮಗು ಮಾಡ್ಕೊಂಡಿಲ್ಲ, ಏನಾದರೂ ಪ್ರಾಬ್ಲಮ್ಮ, ಹಾಗೆ ಹೀಗೆ ಏನೇನೋ ಇರುತ್ತಲ್ವ, ಆ ಥರ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಹಂಗಾಗಿ ನಾವೇನು ಮಾಡಿದ್ವಿ, ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಹೇಳ್ತಾಯಿದ್ರು, ಬೇಡವೇ ಇವಾಗಲೇ ಆ ಥರ ಮಾಡ್ಕೋಬೇಡ, ಫಸ್ಟ್ ಒಂದು ಮಗು ಮಾಡ್ಕೊಂಡು ಆಮೇಲೆ ಏನಾದರೂ ಮಾಡ್ಕೋ, ಪ್ಲ್ಯಾನಿಂಗ್ ಅಂತೆಲ್ಲನೂ ಮಾಡ್ಕೋಬಾರ್ದು, ನಾವೆಲ್ಲ ಸಫರ್ ಪಡ್ತಾಯಿದ್ದೀವಿ. ನನ್ನ ಫ್ರೆಂಡ್ಸ್ ಎಲ್ಲ ಒಂದು 3-4 years ಎಲ್ಲ ಪ್ಲ್ಯಾನಿಂಗಲ್ಲಿದ್ದು ಅವ್ರಿಗೆ ಮಕ್ಕಳಾಗದೆ, ಅವ್ರು ಎಷ್ಟು ದುಡಿದ್ರು ಅದಕ್ಕೆ 10ರಷ್ಟು ಅವ್ರು ಹಾಸ್ಪಿಟ್ಲಿಗೆ ಇಟ್ಬಿಟ್ಟಿದ್ದಾರೆ, ಅವ್ರಿಗೆ ಮಕ್ಕಳಾಗಿಲ್ಲ. ಹಾಗೆಲ್ಲ ಅವ್ರದ್ದೆಲ್ಲ ನೋಡಿ ನನಗೆ ತುಂಬ ಭಯ ಆಯಿತು. ಹೌದಲ್ವ, ಕರೆಕ್ಟ್ ಅನ್ನಿಸ್ತು. ಸರಿ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿ ನಾವು ಆಮೇಲೆ ಒಂದು 7 months ಆದಮೇಲೆ ಅನ್ಕೋತೀನಿ, 7-8 months ಆಮೇಲೆ ನನಗೆ ಕನ್ಫರ್ಮ್ ಆಗಿದ್ದು. ಕನ್ಫರ್ಮ್ ಆಮೇಲೆ ನಮಗೆ ಒಂದು ಕಡೆ ಖುಷಿನೂ ಇರ್ಬೋದು, ಹಾಗೇ ಒಂದು ಕಡೆ ನನಗೊಂಥರ ಭಯ, ಅಯ್ಯೋ ಮುಂದೆ ಹೆಂಗೋ ಅಂತ. ಹಂಗೆ ನಡೀತಿತ್ತು. ನಾನು ಫಸ್ಟ್ ಸ್ಕ್ಯಾನಿಂಗ್, ನಾವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಮಗೆ ದುಡ್ಡಿನ ಪ್ರಾಬ್ಲಮ್ ಇತ್ತು ಆವಾಗ ಸ್ಟಾರ್ಟಿಂಗಲ್ಲಿ. ಅದೇ ನಾವು ಆ ಪ್ರಾಬ್ಲಮಿಂದ ಇರೋದ್ರಿಂದನೇ ಒಂದು 3 years ಆದಮೇಲೆ ನಾವು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು. ಬಟ್ಟು ಅದೇ ಬೇಡ, ಯಾಕೆ ಸುಮ್ಮನೆ, ಅದಕ್ಕಿಂತ ಏನು ಇಂಪಾರ್ಟೆಂಟ್ ಅಲ್ವಾ, ಫಸ್ಟ್ ಒಂದು ಮಗು ಮಾಡ್ಕೊಂಬಿಟ್ಟು ಆಮೇಲೆ ಬೇಕಾದರೆ ಫ್ಯೂಚರಲ್ಲಿ ಹೆಂಗೆ ಹೋಗುತ್ತೋ ಹಂಗೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಆಯಿತು. ಆಮೇಲೆ ಸರಿ ಅಂತಂದ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ತೋರಿಸೋಣ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ, ಇಲ್ಲಿ ಹೊಸಕೋಟೆಯಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿದೆ, ಅಲ್ಲಿ ತೋರಿಸಿದ್ದೆ. ಅಲ್ಲಿ ಟೆಸ್ಟ್ಗೆ ಅಂತ ನಾನು ಮನೇಲೇ ಪ್ರೆಗ್ನೆನ್ಸಿ ಹಾಕ್ಕೊಂಡು ಚೆಕ್ ಮಾಡಿದೆ, ಬಟ್ ನನಗೆ ಕನ್ಫರ್ಮ್ ಆಗಿರಲಿಲ್ಲ. ಬಟ್ ನನಗೆ ಸಿಕ್ಕಾಪಟ್ಟೆ ಸಿಮ್ಟಮ್ಸು, ಫುಲ್ ವಾಮಿಟ್ಸ್ ಆಗೋದು, ಫುಲ್ ತಲೆ ಸುತ್ತು ಬರೋದು, ಊಟನೇ ಸೇರ್ತಾ ಇರಲಿಲ್ಲ, ಫುಲ್ ಒಂಥರ ಅದು ಗಂಡ ಸ್ಮೆಲ್ ನೋಡಿದ್ರೆ ವಾಮಿಟ್ಸ್ ಆಗ್ತಿತ್ತು. ಮತ್ತು ನಂದು ಡೇಟ್ ಬೇರೆ ಆಗಿರಲಿಲ್ಲ, 2 months ಆಗಿತ್ತು. ಹಾಗಾಗಿ ನನಗೆ ಸ್ವಲ್ಪ ಡೌಟ್ ಬಂದು ಸರಿ ಅಂತಂದ್ಬಿಟ್ಟು 2 months ಅಲ್ಲ 1.5 months ಅನ್ಕೊತೀನಿ, 1.5 month ಆಗಿತ್ತು. ಸರಿ ಅಂತ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿದೆ. ಚೆಕ್ ಮಾಡಿಸಿದಾಗ ಕನ್ಫರ್ಮ್ ಆಗೋಯ್ತು, ಅಯ್ಯೋ ನಾನು ಹಿಂಗೆ ಇದ್ಬಿಡ್ತಾ ಇದ್ನಲ್ವಾ, ಗೊತ್ತಾಗ್ತಾನೆ ಇರಲಿಲ್ಲ. ಅದಕ್ಕೆ ಸರಿ, ಕೆಲವೊಬ್ಬರಿಗೆ ಗೊತ್ತಾಗಲ್ಲಂತೆ, ಮತ್ತು ಹಾಸ್ಪಿಟ್ಲಲ್ಲಿ ಕೇಳಿದಾಗ ಹೇಳಿದ್ರು ಕೆಲವೊಬ್ಬರಿಗೆ ಗೊತ್ತಾಗೋದಿಲ್ಲ ಅದು. ಹಂಗಾಗಿ ಹಾಸ್ಪಿಟ್ಲಲ್ಲೇ ಒಂದು ಸಲ ಚೆಕ್ ಮಾಡಬೇಕು. ಬ್ಲಡ್ಡಲ್ಲೆಲ್ಲ ಚೆಕ್ ಮಾಡ್ತಾರಲ್ವ, ಅವ್ರಿಗೆ ಬ್ಲಡ್ಡಲ್ಲಿ ಗೊತ್ತಾಗುತ್ತಲ್ವ ಯಾವ ರೀತಿ, ಅಂದರೆ ಬ್ಲಡ್ ರಿಪೋರ್ಟಲ್ಲಿ ನೀಟಾಗಿ ಗೊತ್ತಾಗ್ಬಿಡುತ್ತೆ ಬ್ಲಡ್ ಟೆಸ್ಟ್ ಮಾಡಿದ್ರೆ. ಅದರಲ್ಲಿ ನನಗೆ ಕನ್ಫರ್ಮ್ ಆಯಿತು. ಆಮೇಲೆ ಸರಿ ಅಂತಂದ್ಬಿಟ್ಟು ಆ ಮೂಮೆಂಟಂತೂ ಸಖತ್ ಖುಷಿಪಟ್ವಿ ನಮ್ಮ ಮನೆಯವರು, ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದರೆ 7 months ಆದಮೇಲೆ, ಅಂದರೆ ನಾವು ಪ್ಲ್ಯಾನಿಂಗಲ್ಲಿರಬೇಕು, ಬೇಡ ಅಂತ ಅಂದ್ಕೊಂಡು ಮತ್ತೆ ಬೇಕು ಅಂತ ಮಾಡ್ಕೊಂಡಿದ್ದಲ್ವ, ಹಂಗಾಗಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದಾದಮೇಲೆ
ನಾನು ಫಸ್ಟು ಬ್ಲಡ್ ಟೆಸ್ಟು ಮತ್ತು ಫಸ್ಟು ಸ್ಕ್ಯಾನಿಂಗ್ ನಾನು ಅಲ್ಲೇ ಮಾಡಿಸ್ದೆ. ಅದು ಬಿಟ್ಕೊಂಡು ಒಂದು 15 ಡೇಸ್ಗೆ ಬನ್ನಿ ಅಂತ ಹೇಳಿದ್ರು. ಅಲ್ಲೇ ಫಸ್ಟ್ ಸ್ಕ್ಯಾನಿಂಗ್ ಮಾಡಿಸಿದ್ದು. ಫಸ್ಟ್ ಸ್ಕ್ಯಾನಿಂಗ್ ಮಾಡಿಸ್ಬಿಟ್ಟು ಬಂದ್ವಿ. ಅದಾದಮೇಲೆ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೆಂಗಂದರೆ ಸಿಕ್ಕಾಪಟ್ಟೆ ಜನ, ಇನ್ನೊಂದು ಸಿಕ್ಕಾಪಟ್ಟೆ ಕೇರ್ಲೆಸ್ ಮಾಡ್ತಾರೆ. ಹೊಸಕೋಟೆಯಲ್ಲಿ ನಾನು ನೋಡಿದ್ದೀನಿ. ಎಷ್ಟು ಅಂದರೆ ಡೆಲಿವರಿ ಆಗೋ ಮೂಮೆಂಟ್ ಇದೆ, ಇನ್ನೇನು ಮಗು ಆಗ್ತಾಯಿದೆ ಅನ್ನೋ ಫುಲ್ಲು ಬ್ಲೀಡಿಂಗ್ ಅಲ್ಲಿ ಎಲ್ಲ ಓಡಾಡ್ತಾಯಿದ್ರು. ಆದ್ರೂ ಅಷ್ಟು ನೆಗ್ಲೆಕ್ಟ್ ಮಾಡ್ತಾರೆ. ಆದರೂ ನೀವು ಸ್ಲಿಪ್ ತೊಗೊಂಡೇ ಬರಬೇಕು, ನಿಮ್ಮ ಕಡೆಯವ್ರು ಯಾರಿಲ್ವಾ, ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಿರ್ತಾರೆ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಅವ್ರು ಏನೇ ಎಂಥ ಎಮರ್ಜೆನ್ಸಿ ಇದ್ದರೂ ನೋಡೋದಿಲ್ಲ. ನಾನು ಅದನ್ನು ನೋಡಿಬಿಟ್ಟು ಅದನ್ನು ನಮ್ಮ ಮನೆಯವ್ರಿಗೆ ಹೇಳಿದ್ದಕ್ಕೆ ಹೋದರೂ ಹೋಗಲಿ, ಪ್ರೈವೇಟಲ್ಲೇ ಮಾಡಿಸ್ಬಿಡು, ಮತ್ತು ಅಲ್ಲಿ ಹೋಗಿ ನಿಂತ್ಕೊಂಡೆಲ್ಲ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಸರಿ ಅಂತ ಪ್ರೈವೇಟಲ್ಲೇ ಹಾಸ್ಪಿಟ್ಲಲ್ಲೇ ನಾವು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ದು. ಆಮೇಲೆ ಸೆಕೆಂಡ್ ಸ್ಕ್ಯಾನಿಂಗಿಂದ ಬಂದು ನಾನು ಪ್ರೈವೇಟಲ್ಲೇ ಮಾಡಿಸಿದ್ದು. ಫಸ್ಟು ಸ್ಕ್ಯಾನಿಂಗ್ ನೋಡಿ, ಇದು ಫಸ್ಟು ಸ್ಕ್ಯಾನಿಂಗು. ಇದು ಅಲ್ಲೇ ಮಾಡಿಸಿದ್ದು ಸ್ಟಾರ್ಟಿಂಗು. ಅವ್ರು ಹೇಳಿದರು ಅಲ್ಲೇ ಮಾಡಿಸ್ಬೇಕು ಅಂತಂದ್ಬಿಟ್ಟು. ಹಾಗೆಯೇ ಇದು ಬಂದು ಇದು ಇದ್ದನ್ನೇ ತಾಯಿ ಕಾರ್ಡ್ ಮಾಡಿಕೊಡೋದು. ಇದು ಮತ್ತು ಸ್ಟಾರ್ಟಿಂಗ್ ಇರುತ್ತಲ್ವ, ಇದು ಗೋರ್ಮೆಂಟ್ ಹಾಸ್ಪಿಟ್ಲಿಂದನೇ ಬೇಕೇ ಬೇಕು, ಅದಿದ್ರೇ ತಾಯಿ ಕಾರ್ಡ್ ಮಾಡಿಕೊಡೋದು, ಇಲ್ಲಾಂದರೆ ಮಾಡಿಕೊಡೋದಿಲ್ಲ ಅಂತ ಹೇಳ್ಬಿಟ್ರು. ಹಂಗಾಗಿ ಸರಿ ಅದಕ್ಕೋಸ್ಕರ ಆದರೂ ಮಾಡಿಸ್ಬೇಕು ಅಂತ ನಾವು ಮಾಡಿಸಿದ್ದು ಫಸ್ಟ್ ಸ್ಕ್ಯಾನಿಂಗು. ಆಮೇಲೆ ಸೆಕೆಂಡ್ ಸ್ಕ್ಯಾನಿಂದ ಬಂದು ಇಲ್ಲಿ ಶ್ರೇಯಸ್ ಮೆಟರ್ನಿಟಿ ಹಾಸ್ಪಿಟ್ಲ್ ಅಂತ ಇದೆ, ಬರೀ ಪ್ರೆಗ್ನೆನ್ಸಿಗಳಿಗೆ ನೋಡೋದು. ಅಲ್ಲಿ ಮಾಡಿಸಿದ್ವಿ ಸೆಕೆಂಡ್ ಸ್ಕ್ಯಾನಿಂಗು. ಅಲ್ಲಂತೂ ತುಂಬ ಚೆನ್ನಾಗಿ ನೋಡ್ತಾರೆ. ಮತ್ತು ಏನಂದರೆ ಪಿನ್ ಟು ಪಿನ್ ಒಂದೊಂದು ಪಾಯಿಂಟು ನೀಟಾಗಿ ಬಿಡಿಸಿ ಹೇಳ್ತಾರೆ. ಹಿಂಗೆ ಇದೆ ಅಂತಂದ್ಬಿಟ್ಟು. ಸ್ವಲ್ಪ ಕಾಸ್ಟ್ಲಿ ಅಷ್ಟೇ. ಒಂದು ಸ್ಕ್ಯಾನಿಂಗ್ ಹೋದರೆ 1500, 2000, 2500, 3000 ಆ ಥರ ಎಲ್ಲ ಇರುತ್ತೆ. ಒಂದೊಂದು ಸ್ಕ್ಯಾನಿಂಗ್ಗೆ ಒಂದೊಂದು ಥರ ಇರುತ್ತೆ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಅಲ್ಲೇ ಸೆಕೆಂಡ್ ಸ್ಕ್ಯಾನಿಂಗ್ ಮಾಡಿಸಿದ್ದು. ತುಂಬ ಚೆನ್ನಾಗಿ ನೋಡಿದ್ರು. ನಮ್ಮ ಮನೆಯವ್ರಿಗೂ ಹೇಳಿದ್ದಕ್ಕೆ ಸರಿ ಇಲ್ಲೇ ಮಾಡಿಸೋಣ ಇನ್ಮೇಲಿಂದ, ಟೆಸ್ಟ್ಗೆ ಮತ್ತು ಚೆಕಪ್ಗೆಲ್ಲ ಬರಬೇಕಾಗುತ್ತಲ್ವ, ಹಂಗಾಗಿ ಸರಿ ಇಲ್ಲಿಂದ ಇಲ್ಲೇ ಮಾಡಿಸೋಣ ಅಂತಂದ್ಬಿಟ್ಟು ಹೇಳಿದ್ರು. ಆಮೇಲೆ ಇದು ಶ್ರೇಯಸ್ಸಲ್ಲೇ ಮಾಡಿಸಿದ್ದು. ಇದು ಬಂದು ಸೆಕೆಂಡ್ ಸ್ಕ್ಯಾನಿಂಗ್ ಅನ್ಕೋತೀನಿ. ಸೆಕೆಂಡ್ ಸ್ಕ್ಯಾನಿಂಗ್ ಮಾಡಿಸಿದ್ದು ಅನೋಮಲಿ ಸ್ಕ್ಯಾನಿಂಗ್ ಅಂತ ಮಾಡ್ತಾರಲ್ವ ಅದು. ಸೊ ಇದನ್ನೆಲ್ಲ ನಾನು ಇದಿದೆಯಲ್ವಾ, ಪ್ಲೆಸೆಂಟಾ ಮತ್ತು ಗ್ರೇಡು ಮತ್ತು ಹಾರ್ಟ್ ಬೀಟು ಇದನ್ನೆಲ್ಲ ನೋಡಿದ್ರೆ ಯಾವ ಮಗು ಅಂತ ಹೇಳ್ಬೋದು, ಆ ಥರ ಎಲ್ಲ ಹೇಳ್ತಾರಲ್ವ, ಅದನ್ನೆಲ್ಲ ಸಿಕ್ಕಾಪಟ್ಟೆ ವೀಡಿಯೋಸ್ ನೋಡ್ತಾ ಇದ್ದೆ ನಾನು. ಇದು ಮ್ಯಾಚ್ ಆಗುತ್ತಾ, ಅದು ಮ್ಯಾಚ್ ಆಗುತ್ತಂತೆ, ಯಾವಾಗ ರಿಪೋರ್ಟ್ ಬರುತ್ತೋ, ನಾನು ಯಾವಾಗ ಯೂಟ್ಯೂಬಲ್ಲಿ ಹೋಗಿ ನೋಡ್ತೀನೋ ಅಂತಂದ್ಬಿಟ್ಟು ಅನಿಸುತ್ತೆ. ಯಾಕಂದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಗಂಡು ಮಗು ಹುಚ್ಚು ಜಾಸ್ತಿ. ನನಗೆ ನನ್ನ ತಂಗಿಗೆ ಹೆಣ್ಮಗು ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಆವಾಗಿಂದನೂ ಅಷ್ಟೇ. ಯಾಕಂದರೆ ನಮ್ಮಮ್ಮ ಹುಟ್ಟು ಬರ್ತಾರೆ ಅನ್ನೋ ಒಂದು ನಂಬಿಕೆ ನನಗೆ. ಹಂಗಾಗಿ ನನಗೆ ಹೆಣ್ಮಗುನೇ ಬೇಕಿತ್ತು. ನಮ್ಮ ಮನೆಯವ್ರಿಗೆ ಸ್ವಲ್ಪ ಗಂಡು ಮಗು ಸ್ವಲ್ಪ ಆಸೆ ಜಾಸ್ತಿ ಇತ್ತು. ಹಂಗಾಗಿ ಸರಿ ಅಂತಂದ್ಬಿಟ್ಟು ನೋಡ್ತಿದ್ದೆ ಯಾವುದು ಏನು ಅಂತಂದ್ಬಿಟ್ಟು. ಇದೆಲ್ಲ ನೋಡ್ತಿದ್ದೆ. ನೀವೆಲ್ಲ ಯಾರು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನಂಬ್ತಿರೇನೋ ನನಗೆ ಗೊತ್ತಿಲ್ಲ, ಬಟ್ ನಾನು ನಂಬೋದಿಲ್ಲ. ಯಾಕೆ ಅಂದರೆ ಇದರಲ್ಲಿ ಯೂಟ್ಯೂಬಲ್ಲೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ನಲ್ವ, ಅದರಲ್ಲೆಲ್ಲ ಸೇಮ್ ಗಂಡು ಮಗು ಸಿಮ್ಟಮ್ಸ್ ಏನಿರುತ್ತೆ, ಹೆಣ್ಮಗು ಸಿಮ್ಟಮ್ಸ್ ಏನಿರುತ್ತೆ ಅಂತೆಲ್ಲ ಆಗ್ತಾಯಿದ್ರು. ಸಿಕ್ಕಾಪಟ್ಟೆ ಎಲ್ಲದ್ರದ್ದು ನಾನು ವಾಚ್ ಮಾಡ್ತಾಯಿದ್ದೆ. ಸೇಮ್ ಎಲ್ಲ ನನಗೆ ಕೊಟ್ಟಿರೋ ಎಲ್ಲದ್ರದ್ದು ಎಲ್ಲ ಗಂಡು ಮಗುವಿಂದೇ ಸಿಮ್ಟಮ್ಸೇ ಇದ್ದಿದ್ದು. ನಾನು ಅವಾಗ ಹೆಂಗಿದೆ ಅಂದರೆ ಫುಲ್ಲು ಒಂಥರ ಬ್ಲ್ಯಾಕ್ ಆಗಿಬಿಟ್ಟಿದ್ದೆ. ಫುಲ್ಲು ಫೇಸಲ್ಲಿ ಕಳೆನೇ ಇರಲಿಲ್ಲ, ಒಂಥರ ಫುಲ್ಲು ಡಲ್ ಆಗಿಬಿಟ್ಟಿದ್ದೆ. ಹಾಗೆಯೇ ರೈಟ್ ಸೈಡ್ಗೆ ಇದಾದರೆ ಗಂಡು ಮಗು ಆಗುತ್ತೆ, ಲೆಫ್ಟ್ ಸೈಡ್ಗೆ ಇದಾದರೆ ಹೆಣ್ಮಗು ಆಗುತ್ತೆ ಅಂತ ಹೇಳ್ತಾರೆ. ನನಗೆ ರೈಟ್ ಸೈಡ್ಗೆ ಆಗಿದ್ದು, ಬಟ್ ಆಗಲಿಲ್ಲ. ಮತ್ತು ಹೊಟ್ಟೆ ಕಾಣಿಸಿಲ್ಲ ಅಂದರೆ ಗಂಡು ಮಗು ಆಗುತ್ತೆ ಅಂತ ಹೇಳ್ತಾರೆ. ಮತ್ತು 9 ಮಂತ್ಸ್ ಕಂಪ್ಲೀಟ್ ಆಗಿ 10ಗೆ ಬಿದ್ದಾಗ ಮಗು ಆದರೆ ಗಂಡು ಮಗು ಆಗುತ್ತೆ ಅಂತ ಹೇಳ್ತಾರೆ. ಸೇಮ್ ನನಗೆಲ್ಲ ಗಂಡು ಮಗು ಸಿಮ್ಟಮ್ಸೇ ಇದ್ದಿದ್ದು, ಬಟ್ ನನಗೆ ಹೆಣ್ಮಗು ಆಯಿತು. ಬಟ್ ನಂಗೆ ಅದಕ್ಕೆ ತುಂಬ ಖುಷಿ ಇದೆ. ಯಾಕಂದರೆ ನಾನು ಆಸೆ ಪಡ್ತಾಯಿದ್ದು ಹೆಣ್ಮಗು, ನನಗೆ ಹೆಣ್ಮಗುನೇ ಆಯಿತು. ಅದಕ್ಕೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಇದು ನೋಡಿ, ಈ ಥರ ಎಲ್ಲ ಹಾರ್ಟ್ ಬೀಟ್ ಬಂದು 161 ಇತ್ತು ಸ್ಟಾರ್ಟಿಂಗೆ 161 ಇತ್ತು. ನಾವು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತೋರಿಸಿದ್ವಲ್ಲ, ಅದ್ರಲ್ಲಿ ನೀಟಾಗಿ ಕೊಟ್ಟಿರಲಿಲ್ಲ, ಅಲ್ಲಿ ಹಾರ್ಟ್ ಬೀಟೇ ಕೊಟ್ಟಿರಲಿಲ್ಲ. ಆಮೇಲೆ ಅವ್ರು ಕೇಳಿದ್ರೆ ಏನು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ಇಲ್ಲಿ ಕೇಳಿದಾಗ 161 ಹಾರ್ಟ್ ಬೀಟ್ ಇತ್ತು. ಸರಿ, ನಂಗೆ ಆವಾಗೇ ಅಂದ್ಕೊಂಡೆ ಹೆಣ್ಮಗುನೇ ಇರುತ್ತೆ ನನಗೆ ಅಂತ. ಆಮೇಲೆ ಸರಿ ಅಂತಂದ್ಬಿಟ್ಟು ಆವಾಗ ಬಂದು ಮಗು 400 ಗ್ರಾಮೇನೋ ಇತ್ತು. 4 ಮಂತ್ಸಲ್ಲಿ ಅನ್ಕೋತೀನಿ 400 ಗ್ರಾಮೇನೋ ಇತ್ತು ಅವಾಗ. ಸ್ಕ್ಯಾನಿಂಗು ಇದು ಥರ್ಡ್ ಸ್ಕ್ಯಾನಿಂಗು.
ಥರ್ಡ್ ಸ್ಕ್ಯಾನಿಂಗ್ ಇದು ನಾನು ಒಂದು 6 ಮಂತ್ಸ 7 ಮಂತ್ಸಲ್ಲಿ ಹೋಗಿರ್ 6 ಮಂತ್ಸಲ್ಲಿ ಅನ್ಕೋತೀನಿ 7 ಮಂತ್ಸಲ್ಲಿ 7 ಮಂತ್ಸಲ್ಲಿ ಬಂತು ಇಂಟರ್ವಲ್ ಗ್ರೋತ್ ಸ್ಕ್ಯಾನಿಂಗ್ ಅಂತ. ಅಂದರೆ ಮಗು ಯಾವ ರೀತಿ ಗ್ರೋತ್ ಆಗ್ತಾ ಇದೆಯಾ ಇಲ್ವಾ ಅಂತಂದ್ಬಿಟ್ಟು ಚೆಕ್ ಮಾಡೋದಕ್ಕೆ. ಆಗ ಇನ್ನೂ ಒಂದು ಅರ್ಧ kg ಮಗು ಜಾಸ್ತಿ ಆಗಿದ್ಲು. 26 ವೀಕ್ಸ್ ಆಗಿತ್ತು ಆವಾಗ ನನಗೆ. ಆವಾಗ ಬಂದು 178 ಹಾರ್ಟ್ಬೀಟ್ ಇತ್ತು. ಆಗ ನಂಗೆ ಕನ್ಫರ್ಮ್ ಆಯಿತು, ಓ ನನಗೆ ಹೆಣ್ಮಗುನೇ ಆಗೋದು ಅಂತ. ಆ ರೀತಿ ಎಲ್ಲ ಫೀಲ್ ಆಗ್ತಾಯಿದೆ. ಕಡಿಮೆ ಇದ್ದರೆ ಗಂಡು ಮಗು ಆಗುತ್ತೆ, ಜಾಸ್ತಿ ಹಾರ್ಟ್ಬೀಟ್ ಹೋಗ್ತಾಯಿದ್ರೆ ಹೆಣ್ಮಗು ಆಗುತ್ತೆ ಅಂತ ಹೇಳ್ತಾರೆ. ಆ ರೀತಿ ಎಲ್ಲ ನಾನು ಇಮ್ಯಾಜಿನೇಷನ್ ಮಾಡ್ಕೋತಾ ಇದ್ದೆ. ಬಟ್ ಅದೆಲ್ಲ ಯಾರೂ ನಂಬಕ್ಕೆ ಹೋಗಬೇಡಿ. ಯಾವ ಮಗು ಆದರೂ ಓಕೆನೇ, ದೇವ್ರು ಕೊಟ್ಟಿದ್ದ ವರ. ಕೆಲವ್ರಿಗೆ ಆ ಥರನೂ ಪುಣ್ಯ ಇರೋದಿಲ್ಲ. ಯಾವುದೋ ಒಂದು ಮಗು ಕೊಡಪ್ಪ ದೇವ್ರೆ ಅಂತ ಬೇಡ್ಕೊಂಡ್ರೂ ಅವ್ರಿಗೆ ದೇವ್ರು ಕರುಣಿಸಲ್ಲ. ನಮ್ಮ ಅದೃಷ್ಟ. ಏಕೆಂದರೆ ನಾವು ಖುಷಿ ಪಡಬೇಕು, ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಹಾಗೆಯೇ ಲಾಸ್ಟ್ ಸ್ಕ್ಯಾನಿಗೆ ಬಂದು ಆಬ್ಸೆಟ್ರಿಕ್ ಸ್ಕ್ಯಾನ್ ಅಂತ ಇದು ಬಂದು ನನಗೆ 9th ಮಂತಲ್ಲಿ ಮಾಡಿದ್ದು. ಇದರಲ್ಲಿ ನೋಡಿ ಹಾರ್ಟ್ಬೀಟ್ ಬಂದು 167 ಇದೆ. 167 ಕಮ್ಮಿ ಆಗಿದೆ. ಫಸ್ಟ್ ಸ್ಕ್ಯಾನಿಂಗಲ್ಲಿ ಬಂದು ನನಗೆ ರಿಪೋರ್ಟಲ್ಲಿ ಕೊಟ್ಟಿರಲಿಲ್ಲ. ಅದರಲ್ಲಿ ಬಂದು 130 ಏನೋ ಇತ್ತು, 31 ಏನೋ ಇತ್ತು. ಇನ್ನೊಂದು ಸ್ಕ್ಯಾನಿಂಗ್ ರಿಪೋರ್ಟ್ ಏನೋ ಒಂದಾಗಿದೆ. ಯಾಕೆ ಇನ್ನೊಂದು ಸ್ಕ್ಯಾನಿಂಗ್ ಮಾಡಿದ್ರು ಅಂದರೆ ನನ್ನ ಮಗಳಿಗೆ ಬಂದು ಹಾರ್ಟಲ್ಲಿ ಹೋಲಿದೆ ಅಂತ ಹೇಳಿಬಿಟ್ಟಿದ್ರು. ಹೋಲ್ ಅಂದರೆ ತುಂಬ ದೊಡ್ಡದಾಗಿಲ್ಲ, ಒಂಥರ ಚುಕ್ಕಿ ಥರ ಇದೆ, ಅದನ್ನ ನೀವು ಟೆಸ್ಟ್ ಮಾಡಿಸ್ಲೇಬೇಕು ಅಂತ. ಅವಾಗ ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತು. 6 ಮಂತ್ಸಲ್ಲೋ 7 ಮಂತ್ಸಲ್ಲೋ ಇನ್ನೊಂದು ಎಕ್ಸ್ಟ್ರಾ ಸ್ಕ್ಯಾನಿಂಗ್ ಮಾಡಿದ್ರು. ಆವಾಗ ನನಗೆ ಸಿಕ್ಕಾಪಟ್ಟೆ ಭಯ ಆಯಿತು, ಇದೇನಪ್ಪ ಗ್ರಾಚಾರ ಅಂತ. ಆ ಟೈಮಲ್ಲಿ ಇಲ್ಲ, ಅಷ್ಟೊಂದೇನು ಪ್ರಾಬ್ಲಮ್ ಆಗೋದಿಲ್ಲ, ಟ್ಯಾಬ್ಲೆಟ್ಸ್ ತೊಗೊಳ್ಳಿ, ಟ್ಯಾಬ್ಲೆಟ್ಸಿಂದ ರಿಕವರಿ ಆಗುತ್ತೆ, ಆ ಥರ ಆಗಿಲ್ಲ ಅಂತಂದರೆ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀವಿ ಅಂತ ಹೇಳಿದ್ರು. ಸರಿ, ಅವಾಗಂತೂ ನಾನು ಸಿಕ್ಕಾಪಟ್ಟೆ ಹತ್ತಿದ್ದೀನಿ, ಇದೇನಪ್ಪ ಅಂತ. ಯಾಕಂದರೆ ಏನೋ ಒಂದು ಖುಷಿಯಲ್ಲಿ ಹೋಗ್ತಾ ಇರ್ತೀವಿ, ಅದು ಸಡನ್ನಾಗಿ ಸೆಂಟ್ರಲ್ ಅದು ಇದು ಅಂತಂದರೆ ಸಿಕ್ಕಾಪಟ್ಟೆ ಭಯ ಆಗುತ್ತಲ್ವ. ನನಗೂ ಕೂಡ ತುಂಬ ಭಯ ಆಗಿತ್ತು. ನಮ್ಮನೆಯವ್ರ ಹತ್ರ ಹೇಳ್ಕೊಂಡು ಸಿಕ್ಕಾಪಟ್ಟೆ ಹತ್ತಿದ್ದೆ ನಾನು. ಆಮೇಲೆ ಅವ್ರು ಕೊಟ್ಟಿರಲ್ವ ಟ್ಯಾಬ್ಲೆಟ್ಸ್, ಅದೆಲ್ಲ ತೊಗೋತಾ ಇದ್ದೆ. ಆಮೇಲೆ ಏನೂ ಇರಲಿಲ್ಲ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಅವ್ರು ಹೇಳಿದ್ರು, ಇಲ್ಲಮ್ಮ ಎಲ್ಲ ಕ್ಲಿಯರ್ ಆಗಿದೆ, ಏನು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಮಗು ಆರೋಗ್ಯವಾಗಿದೆ, ಆರಾಮಾಗಿದೆ, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ರು. ಅದಾದಮೇಲೆ 9th ಮಂತ್ ಆಯಿತು. ನನಗೆ ಬಂದು ಸೆಪ್ಟೆಂಬರಲ್ಲಿ ಕೊಟ್ಟಿದ್ದು, ನವೆಂಬರಲ್ಲಿ ಕೊಟ್ಟಿದ್ದು. ನವೆಂಬರ್ 18 or 20 ಅಂತ ಅನ್ಕೋತೀನಿ. ನಮ್ಮ ಹಸ್ಬೆಂಡ್ದು ನವೆಂಬರ್ 18 ಬರ್ತಡೇ. ಸೊ ಮೋಸ್ಟ್ಲಿ ನವೆಂಬರಲ್ಲಿ ಇಬ್ಬರದು ನವೆಂಬರೇ ಆಗೋಗುತ್ತೇನೋ ಅಂತ ನಾನು ಅನ್ಕೋತಾ ಇದ್ದೆ. ಆಮೇಲೆ ಸರಿ ಅಂತ ಆವಾಗ ನಾನು ಸಿಕ್ಕಾಪಟ್ಟೆ ಟೆನ್ಷನ್ ತೊಗೊಂಡ್ಬಿಟ್ಟಿದ್ದೆ. ಇನ್ನೊಂದು ಏನಂದರೆ ನನ್ನ ಮೆಂಟಾಲಿಟಿ ಏನಂದರೆ ಸ್ವಲ್ಪ ಪ್ರಾಬ್ಲಮ್ ಆದರೂ ಸಿಕ್ಕಾಪಟ್ಟೆ ಟೆನ್ಷನ್ ತೊಗೋತೀನಿ, ಸಿಕ್ಕಾಪಟ್ಟೆ ಯೋಚನೆ ಮಾಡ್ತೀನಿ, ಅದನ್ನೇ ಕೊರಗ್ತಾ ಇರ್ತೀನಿ. ಆ ಥರ ಮೆಂಟಾಲಿಟಿ ನಂದು. ಹಂಗಾಗಿ ಅವಾಗ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾಯಿದ್ದೆ, ಸಿಕ್ಕಾಪಟ್ಟೆ ಕೊರಗ್ತಾ ಇದ್ದೆ. ಆ ಟೈಮಲ್ಲಿ ಅಳಬಾರ್ದು ಅಂತ ನಾನು ಎಷ್ಟು ಇದು ಮಾಡಿಕೊಂಡ್ರು ನನಗೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ. ಇನ್ನೊಂದು ಮನೇಲಿ ದೊಡ್ಡವರು ಇಲ್ವಲ್ಲ, ಹಂಗಾಗಿ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ನನಗೆ. ಫಸ್ಟ್ ಮಗು ಬೇರೆ ಅಲ್ವಾ. ನಾನು ಸಿಕ್ಕಾಪಟ್ಟೆ ಸಫರ್ ಆಗಿದ್ದೀನಿ ಆ ಟೈಮಲ್ಲಿ. ಆ ಮೂಮೆಂಟ್ ಅಂತೂ ನನ್ನ ಲೈಫಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ. ಬಟ್ ನನಗೆ ಡೆಲಿವರಿ ಆದಮೇಲೆ ಇರೋ ಕಷ್ಟ ಇನ್ಯಾವ ಕಷ್ಟದ ಮೇಲೇನೂ ಅದು ಕಮ್ಮಿ ಅಂತ ನನಗೆ ಅನ್ನಿಸ್ಲಿಲ್ಲ. ನಾನು ಅಷ್ಟು ನೋವು ತಿಂದಿದ್ದೀನಿ ಆ ಟೈಮಲ್ಲಿ. ಯಾರಿಗೂ ಬೇಡ ಆ ಕಷ್ಟ. ಅದಕ್ಕೆ ಹೇಳೋದು, ಆ ಟೈಮಲ್ಲಂತೂ ನಾನು ಮದುವೆಗೆ ಮುಂಚೆ ನಮ್ಮಮ್ಮ ತೀರ್ಕೊಂಡು 10 years ಆಯಿತು. ಆ ಟೈಮಲ್ಲಿ ನಾನು ಎಷ್ಟು ಕೊರಗಿದ್ದೀನಿ ಅಂದರೆ ಒಂದೊಂದು ಸೆಕೆಂಡು ನಮ್ಮಮ್ಮ ನೆನೆಸ್ಕೊಂಡು ಬಿಕ್ಕಿ ಹತ್ತಿದ್ದೀನಿ. October 16th 2021 ನಾನು ಹೇಳ್ತಾ ಇರೋದೀಗ, ಆಯಿತಾ. ವಿಜಯದಶಮಿ ಅದ್ರ ಹಿಂದಿನ ದಿನ ಏನಾಗಿದೆ, ನನಗೆ ವಾಟ್ರ್ ಬ್ರೇಕ್ ಆಗೋ ಥರ ಆಗಿದೆ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ನಾನು ಫ್ರೆಂಡ್ಸ್ನ ಕೇಳ್ತಾ ಇದ್ದೀನಿ. ಯಾರು ಇಲ್ಲ. ಸ್ವಲ್ಪ ನಮ್ಮ ಹಸ್ಬೆಂಡ್ ಕಡೆ ಸ್ವಲ್ಪ ಮಾತಾಡ್ತಾ ಇರಲಿಲ್ಲ, ಸ್ವಲ್ಪ ಜಗಳ ಆಗಿ ನಾವು ಮಾತಾಡ್ತಾ ಇರಲಿಲ್ಲ. ಇನ್ನೇನು ಮಾಡೋದು, ಯಾರು ಹೇಳೋದು ಅಂತಂದ್ಬಿಟ್ಟು ಇವ್ರನ್ನೂ ಕೇಳಿಕೊಂಡು ಇದು ಮಾಡ್ತಾಯಿದ್ದೆ. ಸರಿ ಅಂತಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಇದ್ದಾರಲ್ವ, ಅವ್ರ ಫ್ರೆಂಡ್ ಅವ್ರ ಅಮ್ಮ ಬಂದರು. ಅವ್ರು ನಿಜವಾಗ್ಲೂ ಆ ಟೈಮ್ಗೆ ನನಗೆ ದೇವತೆ ಥರ ಕಾಣಿಸಿದ್ರು. ಅವ್ರನ್ನ ನಾನು ಮಾತ್ರ ಲೈಫಲ್ಲಿ ನಾನು ಮರೆಯೋಕ್ಕೆ ಆಗಲ್ಲ, ಅಷ್ಟು ನಾನು ನೆನೆಸ್ಕೋತೀನಿ. ಅವರು ನನ್ನ ಕಷ್ಟಕ್ಕೆ ತುಂಬ ಆಗಿದ್ದಾರೆ. ಅವ್ರನ್ನ ಮಾತ್ರ ನಾನು ಯಾವತ್ತೂ ಮರೆಯಲ್ಲ. ಇವತ್ತೂ ಅವರು ಮಾಡಿದ್ರೂ ನಾನು ಮಾಡಿದೆ ಅಂತ ಅವ್ರು ಯಾವತ್ತೂ ಹೇಳ್ಕೊಳ್ಳೋದು ಇಲ್ಲ, ಹೇಳೋದು ಇಲ್ಲ.
ನಿಜವಾಗ್ಲೂ ನನಗೆ ಅವರೊಂದು ದೊಡ್ಡ ದೇವತೆ, ತಾಯಿಗಿಂತ ಹೆಚ್ಚಿನ ಸ್ಥಾನ ತುಂಬಿಟ್ಟಿದ್ರು ಆ ಟೈಮಲ್ಲಿ ನನಗೆ. ಆ ಟೈಮಲ್ಲಿ ಗೊತ್ತಿಲ್ಲ, ನನ್ನ ಫ್ರೆಂಡವ್ರ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡು ಅಂದರೆ ಭಾಸ್ಕರಣ್ಣ ಅಂತ, ಅವರು ಅವರಮ್ಮ ಸಡನ್ನಾಗಿ ಮನೆಗೆ ಬಂದುಬಿಟ್ಟು ಏನಾಗ್ತಿದೆ ಏನು ಅಂತ ನೋಡಿದ್ರು. ಇಲ್ಲ, ಇನ್ನೂ ಲೇಬರ್ ಪೇನ್ ಬಂದಿಲ್ಲ, ಬೇಗ ಹಾಸ್ಪಿಟ್ಲಿಗೆ ಹೋಗೋದು ಬೇಡ, ಹೋದರೆ ಸಿಸರಿನ್ ಮಾಡಾಕ್ಬಿಡ್ತಾರೆ ಅಂತಂದ್ಬಿಟ್ಟು ಹೇಳಿದ್ರು. ಸರಿ ಅಂತಂದ್ಬಿಟ್ಟು ಅವತ್ತು ಕಷಾಯನೂ ಮಾಡಿಕೊಟ್ರು, ಕುಡಿದ್ಬಿಟ್ಟು ಅವತ್ತಿನ ದಿನ ಕಳೆದೆ. ನೆಕ್ಸ್ಟ್ ಡೇದು ನನಗೆ ಏನೂ ಮಾಡೋಕ್ಕೂ ಆಗ್ತಾಯಿಲ್ಲ. ನಮ್ಮನೆಯವರು ಔಟ್ಸೈಡಿಂದ ಇಡ್ಲಿನ ತಂದುಕೊಟ್ಟಿದ್ರು, ತಿಂದುಬಿಟ್ಟು ಸ್ವಲ್ಪ ಹೊತ್ತು ಹಾಗೇ ಇದ್ದೆ. ಮತ್ತಿರ್ಗ ನಂಗೆ ಸ್ವಲ್ಪ ಹೊಟ್ಟೆ ಪೇಯ್ನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ತಡ್ಕೊಂಡೇ ಇದ್ದೆ, ಬೇಡ, ಯಾಕಂದರೆ ಹಾಸ್ಪಿಟ್ಲಿಗೆ ಹೋದರೆ ಸಿಸರಿನ್ ಮಾಡಿಬಿಡ್ತಾರೆ, ಬೇಡ ನಾರ್ಮಲ್ಲೇ ಬೇಕು ಅಂತ. ಅದಕ್ಕೆ ಮುಂಚೆ ನನಗೆ ಹೇಳಿದರು ಸ್ಕ್ಯಾನಿಂಗಲ್ಲಿ ತಲೆ ಕೆಳಗಡೆ ತಿರುಗಿದೆ ನಿಂಗೆ ನಾರ್ಮಲ್ಲೇ ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ ಅಂತಲೇ ಹೇಳಿದ್ರು. ಈಗೆಲ್ಲ ಪೇಯ್ನ್ ಜಾಸ್ತಿ ಆಗೋಯಿತು. ಆಮೇಲೆ ತಿರ್ಗಾ ಆಂಟಿ ಬಂದರು, ಕಾಲ್ ಮಾಡಿದ್ದಕ್ಕೆ ತಿರ್ಗಾ ಕಷಾಯ ಎಲ್ಲ ಮಾಡಿಕೊಟ್ಟು, ತಿರ್ಗಾ ಬ್ಯಾಗ್ ಅಂದರೆ ಮೆಟರ್ನಿಟಿ ಬ್ಯಾಗೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾರ್ಮಲಾಗಿದೆ, ಈ ಥರ ಯೂಟ್ಯೂಬ್ಗಳು ನೋಡೋದು, ಅವ್ರನ್ನ ಕೇಳೋದು, ಏನೇನು ಬೇಕೋ ಎತ್ತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಂದರೂ ಫಟ ಇಲ್ಲ, ಇನ್ನು ನಾವು ಲೇಟ್ ಮಾಡೋದು ಬೇಡ ಅಂತಂದ್ಬಿಟ್ಟು ನಾನು ಏನು ಮಾಡ್ತಾಯಿದ್ದೆ ಅಂದರೆ ESI ಹಾಸ್ಪಿಟ್ಲಲ್ಲಿ ಡೆಲಿವರಿ ಮಾಡೋಣ, ಚೆನ್ನಾಗಿ ನೋಡ್ತಾರೆ ಅಂತಂದ್ಬಿಟ್ಟು. ESI ಇತ್ತಲ್ವ, ಹಾಗಾಗಿ ಯಾಕೆ ಗೌರ್ಮೆಂಟ್ ಹಾಸ್ಪಿಟ್ಲಾದ್ರೆ ನೆಗ್ಲೆಕ್ಟ್ ಮಾಡ್ತಾರೆ, ESI ಹಾಸ್ಪಿಟ್ಲ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ನೋಡ್ತಾರೆ ಅಂತಂದ್ಬಿಟ್ಟು ESI ಹಾಸ್ಪಿಟ್ಲಿಗೆ ಹೋಗಬೇಕು, ರಾಜಾಜಿನಗರಲ್ಲಿ ಹೋಗಬೇಕು ಅಂತಂದ್ಬಿಟ್ಟು. ರಾಜಾಜಿನಗರ ಇತ್ತು ಮತ್ತು ಇಂದಿರಾನಗರಲ್ಲೂ ಇತ್ತು. ಸರಿ, ಇಂದಿರಾನಗರ ಹತ್ರ ಆಗುತ್ತೆ ಅಂತಂದ್ಬಿಟ್ಟು ಅಲ್ಲಿಗೆ ಬರೆಸ್ಕೊಂಡು ಬೇಗ ಎಲ್ಲ ಎತ್ತಿಟ್ಕೊಂಡು ಕಾರಲ್ಲಿ ಹೋದರೆ ನಂಗೆ ಅಲ್ಲೇ ಸ್ವಲ್ಪ ಪೇಯ್ನ್ ಆಗ್ತಿತ್ತು, ಸ್ವಲ್ಪ ವಾಟ್ರ್ ಬ್ರೇಕ್ ಆಗ್ತಿರೋ ಥರ ಇದಾಗ್ತಿತ್ತು. ಅವತ್ತೇನು ಪ್ರಾಬ್ಲಮ್ ಆಯಿತು ಅಂದರೆ, ಅವತ್ತು ವಿಜಯದಶಮಿ ಫುಲ್ಲು ಎಲ್ಲ ಪೂಜೆ ಎಲ್ಲ ಮಾಡಿ ಡಾಕ್ಟ್ರ್ ಒಬ್ಬರು ಇಲ್ಲ, ಎಲ್ಲ ಹೊರ್ಟೋಗಿದ್ದಾರೆ. ಮೇಯ್ನ್ ಡಾಕ್ಟರ್ಸ್ ಏನೇನಿರಬೇಕು ಎಲ್ಲರೂ ಹೊರ್ಟೋಗಿದ್ದಾರೆ, ಯಾರೂ ಇಲ್ಲ. ಒಂದಷ್ಟು ಜನ ಮಾತ್ರ ನರ್ಸ್ಗಳಿದ್ದಾರೆ ಅಷ್ಟೇ. ನಾನೇನು ಮಾಡಿಬಿಟ್ಟಿದ್ದೀನಿ, ಫುಲ್ಲು ಟೆನ್ಷನ್ ತೊಗೊಂಡ್ಬಿಟ್ಟಿದ್ದೀನಿ. ಫುಲ್ಲು ಟೆನ್ಷನ್ ಅಂದರೆ ನನಗೆ ಮುಂದೆ ಏನಾಗುತ್ತೆ ಅದಕ್ಕೆ ಹೇಳೋದು, ದಯವಿಟ್ಟು ಪ್ರೆಗ್ನೆಂಟಲ್ಲಿರೋರು ದಯವಿಟ್ಟು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಯೋಚನೆ ಮಾಡಿದ್ರೆ ನನಗೆ ಆ ಟೈಮಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸು. ಯೋಚನೆ ಮಾಡೋದು, ಟೆನ್ಷನ್ ತೊಗೊಂಡ್ರೆ ಮಾತ್ರ ಅಷ್ಟು ಸಫರ್ ಪಡಬೇಕಾಗುತ್ತೆ ಲೈಫಲ್ಲಿ. ಆಮೇಲೆ ಸರಿ ಅಂತಂದ್ಬಿಟ್ಟು ಹೋಗಿದ್ದೀವಿ. ನಮ್ಮ ಮನೆಯವ್ರು ಹೋದ್ರೆ ಮೇಲೆ ಸರಿ ಚೆಕಪ್ ಮಾಡೋಣ ಅಂತಂದ್ಬಿಟ್ಟು ನನಗೆ ಫುಲ್ಲು ಫೇಸು ಇದೆಲ್ಲ ಫುಲ್ಲು ಕೈಗಳು ಕಾಲು ಎಲ್ಲ BP ಜಾಸ್ತಿ ಹೋಗಿ ಫುಲ್ಲು ಊದ್ಕೊಂಡ್ಬಿಟ್ಟಿದೆ. ಟೈಟಾಗಿ ಒಂಥರ ಹಗ್ಗದಲ್ಲಿ ಹಾಕಿ ಕಟ್ಟಿದ್ರೆ ಹೇಗಿರುತ್ತೆ ಆ ರೀತಿ ಫುಲ್ಲು ಕಾಲೆಲ್ಲ ಊದ್ಕೊಂಡು ಫುಲ್ಲು ಒಂಥರ ನಾನೇ ಚೇಂಜ್ ಆಗಿಬಿಟ್ಟಿದ್ದೀನಿ. ಸರಿ ಅಂತಂದ್ಬಿಟ್ಟು ಹೋದರೆ ಮೇಲೆ ಡಾಕ್ಟ್ರು BP ಚೆಕ್ ಮಾಡೋಣ ಮಿಷಿನು ಅಂತಂದ್ಬಿಟ್ಟು ಹಾಕಿ ಚೆಕ್ ಮಾಡ್ತಾರೆ. ಹಾಕಿದ್ರೆ 400 ಅಬೋವ್ ತೋರಿಸ್ತಾ ಇದೆ. 400 ಅಬೋವ್. ಇದೇನು 400 ಅಬೋವ್ ತೋರಿಸ್ತಾ ಇದೆ, ಇಲ್ಲ ಇದು ಮಿಷಿನ್ ಕೆಟ್ಟೋಗಿದೆ ಅಂತಂದ್ಬಿಟ್ಟು ಎತ್ತು ಸೈಡಿಗೆ ಬಿಟ್ಟು ಇನ್ನೊಂದು ಮಿಷಿನ್ ತೆಗಿತಾ ಇದ್ದಾರೆ. ಬಟ್ ಅದು ನಿಜವಾಗ್ಲೂ 400 ಇದ್ದಿದ್ದು ನನಗೆ. ಆಮೇಲೆ ಇನ್ನೊಂದು ತೆಗೆದು ತೋರಿಸ್ತಾ ಇದ್ದಾರೆ, ಇನ್ನೊಂದು ಹಾಕಿ ನೋಡಿದ್ರೆ ಅದರಲ್ಲೂ 400. ಇದೇನಮ್ಮ ಇಷ್ಟು BP ಇಟ್ಕೊಂಡಿದ್ದಿ, ಯಾರಮ್ಮ ಹಿಂಗೆ ಅಷ್ಟು ಗೊತ್ತಾಗಲ್ವ ಹಾಗೆ ಅಂತ ಅವರೆಲ್ಲ ಬೈದರು. ಸರಿ ಅಂತಂದ್ಬಿಟ್ಟು ನಮ್ಮ ಮನೆಯವ್ರನ್ನೆಲ್ಲ ಕರೆದು ನನ್ನ ಜೊತೆ ಆಂಟಿ ಮತ್ತು ಅಣ್ಣ ಬಂದಿದ್ರಲ್ವ, ಗ್ಯಾರಂಟಿ ನಮಗಿಲ್ಲ, ನಾವು ಹೇಳೋಕ್ಕಾಗಲ್ಲ, ಇವಾಗ ಹೇಳಿದ್ದೀವಿ ಅಂತಂದ್ಬಿಟ್ಟು ಹೇಳಿದ್ರು. ಸರಿ, ನಮ್ಮ ಮನೆಯವ್ರು ಏನಾದರೂ ಸರಿ ಬೇಡ ಇವ್ರು ಈ ಥರ ಹೇಳ್ತಿರಲ್ಲ, ಹೋದ್ರೆ ಹೋಗಲಿ ಸಿಸರಿನ್ ಮಾಡಬೇಡಿ ಅಂತಂದ್ರೆ, ನಾನು ಅಂದೆ ಬೇಡ ನಾರ್ಮಲ್ಲೇ ಬೇಕು ಅಂತ. ಅವ್ರು ಡಾಕ್ಟ್ರು ನನಗೆ ಬೈದರು, ನೀನಮ್ಮ ನಾರ್ಮಲ್ಲು ಅಂತೀಯ, ಇರ್ತೀವಮ್ಮ, ನಿನ್ನ ಜೀವಕ್ಕೆ ಮಗು ಜೀವಕ್ಕೆ ನಾವು ಗ್ಯಾರಂಟಿ ಎಲ್ಲ ಹೇಳಿದ್ದೀವಿ ಅಂತ ಅಂದ್ಬಿಟ್ರು. ಆ ಟೈಮಲ್ಲಿ ಯಾರಿಗೆ ಭಯ ಆಗಲ್ಲ ಆ ಟೈಮಲ್ಲಲ್ವ, ಹೋದ್ರೆ ಹೋಗಲಿ ಸಿಸರಿನೇ ಆಗಿಬಿಡಲಿ ಅಂತ ಅಂದ್ಬಿಟ್ಟು ಆಪ್ರೇಷನ್ ಥಿಯೇಟ್ರ್ ಕರ್ಕೊಂಡೋಗಿ ಅನಸ್ತೇಷಿಯಾ ಇಂಜೆಕ್ಷನು, ಆ ಮೂಳೆ ಸಿಗ್ತಾಯಿಲ್ಲ ನನಗೆ, ಅಂದರೆ ನರ ಸಿಗ್ತಾಯಿಲ್ಲ, ಇಲ್ಲಿ ಬೆನ್ನಿಗೆ ಮೂಳೆ ಕೊಡ್ತಾರಲ್ಲ ಆ ನರ ಸಿಗ್ತಾಯಿಲ್ಲ. 2 ಸಲ ಕುಚ್ಚಿದ್ರು. ಎಷ್ಟು ಪೇಯ್ನ್ ಆಯಿತು ಅಂದರೆ ನನಗೆ ಫಸ್ಟ್ ಸಲ ಗೊತ್ತಾಗಲಿಲ್ಲ, ಸೆಕೆಂಡ್ ಟೈಮು ಚುಚ್ಚಿದ್ರು. ಎಷ್ಟು ಪೇಯ್ನ್ ಆಯಿತು ಅಂದರೆ ಕಿರ್ಚಾಡ್ಬಿಟ್ಟೆ ಅಲ್ಲಿ ಕೂತ್ಕೊಂಡು. ಇನ್ನೊಂದು ಅಲ್ಲಿ ಏನಂದರೆ ಸ್ಟೂಡೆಂಟ್ಸ್ಗಳು ಇರ್ತಾರೆ, ಸ್ಟೂಡೆಂಟ್ಸು ಡಾಕ್ಟರ್ಸು ಎಲ್ಲ ಇರ್ತಾರೆ, ಅವರೆಲ್ಲ ಫುಲ್ಲು ಬಂದು ಗುಂಪು ಕಟ್ಬಿಟ್ರು. ನನಗೆ BP ಬೇರೆ ಜಾಸ್ತಿ ಇತ್ತಲ್ಲ, ಫುಲ್ಲು ಕಡಿಮೆ ಮಾಡಿ ಕರ್ಕೊಂಡು ಹೋಗಬೇಕು ಅಂತ. ಅದೇನೋ ಒಂದು ಇಂಜೆಕ್ಷನ್ ಕೊಟ್ಟರು, ಫುಲ್ಲೆಲ್ಲ ಹಾಕಿ ಕೈಯೆಲ್ಲ ಚುಚ್ಚಿ ಇದು ಮಾಡಿ ತುಂಬ ಅಂದರೆ ತುಂಬ ನರ್ಕ ನೋಡಿಬಿಟ್ಟೆ ಅಲ್ಲಿ ನಾನು. ಬೇಡ ನಾನು ಬಿಟ್ಬಿಡಿ ಅಂತ ಕಿರ್ಚಾಡ್ತಾ ಇದ್ದೆ ನಾನು. ನಂಗೆ ಅಷ್ಟು ಅಂದರೆ ಅಷ್ಟು ನೋವಾಗ್ತಿತ್ತು. ನನ್ನ ಯಾರ ಹತ್ರ ಹೇಳ್ಕೋಬೇಕಂತಲೂ ನನಗೆ ಗೊತ್ತಾಗ್ತಿರ್ಲಿಲ್ಲ ಆ ಟೈಮಲ್ಲಿ. ಸಿಕ್ಕಾಪಟ್ಟೆ ಹಾಸ್ಪಿಟ್ಲಲ್ಲಿ ಬಿಟ್ಬಿಡಿ ನನಗೆ ಆಗ್ತಾಯಿಲ್ಲ, ನಾನು ಹೊರ್ಟೋಗ್ತೀನಿ, ನಾನು ಬಿಟ್ಬಿಡಿ ಅನ್ನೋಷ್ಟು ಕಿರ್ಚಾಡಿದ್ದೀನಿ. ಆ BP ಡೌನ್ ಆಗೋದಕ್ಕೆ ಒಂದು ಇಂಜೆಕ್ಷನ್ ಕೊಡ್ತಾರೆ. ಆ ಇಂಜೆಕ್ಷನ್ನು ಕೊಡಬೇಕಾದ್ರೆ ಹೇಗಾಗುತ್ತೆ ಅಂದರೆ, ಇದು ಬೆಂಕಿ ಇರುತ್ತಲ್ವ, ಬೆಂಕಿ ಮೇಲೆ ಮಲಗಿಸ್ದಂಗೆ ಇರುತ್ತೆ, ಒಂದು ಬಾಡಿನ ಎತ್ತಿ ಬೆಂಕಿ ಮೇಲೆ ಮಲಗಿಸ್ದಂಗೆ ಇರುತ್ತೆ, ಅಷ್ಟು ಅರ್ಚಾಡಿದ್ದೀನಿ ನಾನು.
ಕಿರ್ಚಾಡಿದ್ದೀನಿ ನಾನು. ಅಷ್ಟು ಅಂದರೆ ನನಗೆ ಅಷ್ಟು ನರಕ ಅನುಭವಿಸ್ಬಿಟ್ಟೆ ಅಲ್ಲಿ. ಸರಿ ಅಂತಂದ್ಬಿಟ್ಟು ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡೋದ್ರು. ತಿರ್ಗಿ ಅಲ್ಲೆಲ್ಲ ಕುಚ್ಚಿ ಆ ಟೈಮಲ್ಲಿ ಹೆಂಗಾಗುತ್ತೆ ಅಂದರೆ ಫುಲ್ಲು ಬಾಯಾರಿಕೆ. ನನಗೆ ನನ್ನ ಮೈಂಡ್ ಸೆಟ್ ಹೆಂಗಾಗೋಗಿದೆ ಅಂದರೆ ಇಷ್ಟೇ, ನಾನು ಮೊದಲೇ ಅವ್ರ ಮೈಂಡು ನೆಗೆಟಿವ್ ಆಗಿ ಮಾಡಿ ಕಳಿಸಿದ್ರಲ್ವ, ಇಲ್ಲ ಈ ಹುಡುಗಿ ಬದುಕೋದಿಲ್ಲ ಅಂತ. ನನ್ನ ಮೈಂಡ್ಗೆ ಏನಾಗೋಯ್ತು ಅಂದರೆ ಇಷ್ಟೇ ಅನಿಸುತ್ತೆ ಜೀವನ, ಏನೂ ಮಾಡೋಕ್ಕಾಗಲ್ಲ, ಕರ್ಕೊಂಡೋಗಿದ್ರೆ ನಾನು ನನ್ನ ಮಗುನ ಇಬ್ಬರನ್ನೂ ಕರ್ಕೊಂಬಿಡಪ್ಪ, ಇಲ್ಲಾಂದರೆ ನಮ್ಮಿಬ್ಬರನ್ನೂ ಉಳಿಸು. ಯಾಕಂದರೆ ನನಗೆ ಆ ಟೈಮಲ್ಲಿ ರಿಯಲೈಸ್ ಆಗೋಯ್ತು, ಒಂದು ಹೆಣ್ಣಿಗೆ ತಾಯಿ ಎಷ್ಟು ಇಂಪಾರ್ಟೆಂಟು ಅಂತಂದ್ಬಿಟ್ಟು ನನಗೆ ಸಿಕ್ಕಾಪಟ್ಟೆ. ಅದ್ರ ಹಿಂದೆನೂ ನಾನು ನೋವು ತಿಂದಿದ್ದೀನಿ, ಬಟ್ ಮಗು ಆದಮೇಲೆ ಆ ನೋವಿದೆ ಅಲ್ವಾ, ಆ ನೋವು ತುಂಬ ಕಷ್ಟ. ಆವಾಗ ನನಗೆ ರಿಯಲೈಸ್ ಆಗುತ್ತೆ, ಬೇಡ ನನ್ನ ಮಗುಗೆ ಆ ಕಷ್ಟ ಬೇಡ, ಕರ್ಕೊಳಂಗಿದ್ರೆ ನಮ್ಮಿಬ್ಬರನ್ನ ಕರ್ಕೊಂಬಿಡು, ಇಲ್ಲಾಂದರೆ ಬೇಡ ಅಂತ. ಅವ್ರು ಅವಾಗೂ ಗ್ಯಾರಂಟಿ ಕೊಡಲಿಲ್ಲ, ಸಿಸೇರಿಯನ್ ಆದರೂ ಗ್ಯಾರಂಟಿ ಕೊಡಲಿಲ್ಲ. ಅವರು ಸೈನ್ ಮಾಡಿಸ್ಕೊಂಡು ನಮ್ಮ ಮನೆಯವ್ರು ಹತ್ಕೊಂಡು ಕೂತ್ಕೊಂಡಿದ್ರು. ನಮ್ಮ ಮನೆಯವರು ಗ್ಯಾರಂಟಿ ಇಲ್ಲ ಅಷ್ಟೇ ಅಂತ ಹೇಳಿದಾಗ, ಆವಾಗ ನಾನು ಮಲಗಿದ್ನಲ್ಲ, ಆಪ್ರೇಷನ್ ನಡೀತಾ ಇದೆ, ನನಗೆ ಆವಾಗ ಅದೇ ಕರ್ಕೊಳಂಗಿದ್ರೆ ಇಬ್ಬರನ್ನೂ ಕರ್ಕೊಂಬಿಡು, ಇಲ್ಲಾಂದರೆ ಇಬ್ಬರನ್ನೂ ಭೂಮಿ ಮೇಲೆ ತೊಗೊಂಡು ಬಾ, ದಯವಿಟ್ಟು ಅನ್ಯಾಯ ಮಾಡಬೇಡ ನಮಗೆ ಅಂತ ನಾನು ಸಿಕ್ಕಾಪಟ್ಟೆ ಕಣ್ಣೀರು ಹಾಕಿದ್ದೀನಲ್ಲಿ. ಆಮೇಲೆ ಆಪ್ರೇಷನ್ ಆಯಿತು. ಮಗು ಬಂದು ತೋರಿಸಿದ್ರಲ್ಲ, ಆ ಮಗು ಅಳೋ ಸತ ಕೇಳಿಸಿ ಅದೆಲ್ಲ ಮರ್ತುಬಿಟ್ಟೆ ನಾನು. ಎಲ್ಲ ಅನ್ನೋ ನೋವು ಎಲ್ಲ ಆ ಕ್ಷಣಕ್ಕೆ ಎಲ್ಲ ಮರ್ತೋಯ್ತು. ನೋಡಮ್ಮ ಮಗು ಅಂತ ಜೋರಾಗಿ ಅಳ್ತಾ ಇದ್ಲು. ನೋಡಮ್ಮ ಮಗು ಅಂತ ತೋರಿಸಿದ್ರಲ್ಲ, ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಓ ಅಪ್ಪ ನೀನು ಇದೆಯಾ ಅಂತ ಅಂದ್ಕೊಂಡು, ಆಮೇಲೆ ಸರಿ ಅಂತಂದ್ಬಿಟ್ಟು ಆಯಿತು. ಆಪ್ರೇಷನ್ ಥಿಯೇಟ್ರಿಂದ ನಾರ್ಮಲ್ ವಾರ್ಡ್ಗೆ ಕರ್ಕೊಂಬರಲಿಲ್ಲ. ನನ್ನ ಮಗುನ ನನಗೆ 3 ದಿನ ಕೊಡಲೇ ಇಲ್ಲ ಅವರು. ನನಗೆ ಬಿ ಪಿ ಜಾಸ್ತಿ ಇದೆ, ಮಗುಗೇನೂ ಪ್ರಾಬ್ಲಮ್ ಇರಲಿಲ್ಲ, ನನಗೆ ಬಿ ಪಿ ಜಾಸ್ತಿ ಡೌನ್ ಆಗಲೇ ಇಲ್ಲ. ನಾನು ಆ ಟೆನ್ಷನಿಂದ ನಾನು ಆಚೆಗೆ ಬರಲಿಲ್ಲ. 3 ಡೇಸ್ ನನಗೆ ಬಿ ಪಿ ಬೇರೆ ಜಾಸ್ತಿ ಇರೋದ್ರಿಂದ ಮಗುಗೆ ಹಾಲು ಕೂಡ ಆಗಲಿಲ್ಲ. ಸಿಸೇರಿಯನ್ ಬೇರೆ ಆಗಿತ್ತಲ್ಲ, ಫಸ್ಟ್ ಮಗು ಬೇರೆ. ನಾನು ಸ್ವಲ್ಪ ಆರಾಮಾಗಿ ಕೂಲಾಗಿದ್ರೆ ಆಗ್ತಿತ್ತೇನೋ, ಸ್ವಲ್ಪ ಟೆನ್ಷನ್ಸ್ ಜಾಸ್ತಿ ತೊಗೊಂಡಿರೋದು ನನಗೆ ಹಾಲಾಗಲಿಲ್ಲ. ನನ್ನ ಮಗುಗೆ ಹಾಲಿಲ್ದಿರ, ನನ್ನ ಮಗು ಏನಂದರೆ ಸಿಕ್ಕಾಪಟ್ಟೆ ಅಲ್ಲಿರೋ ಎಲ್ಲ ಮಕ್ಕಳನ್ನ ಇಕ್ಕಿರ್ತಾರಲ್ವ, ಸಪ್ರೇಟ್ ಇಕ್ಕಿರ್ತಾರಲ್ವ, ಆ ಮಕ್ಕಳು ಅವ್ರು ಡಾಕ್ಟ್ರು ಬಂದು ಹೇಳೋರು, ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಸಪ್ರೇಟ್ ವಾರ್ಡ್ ಇತ್ತು. ಆ ಡಾಕ್ಟ್ರು ಬಂದು ನನಗೆ ಹೇಳೋರು, ನಿನ್ನ ಮಗು ಏನು ಅಳುತ್ತಮ್ಮ, ಎಷ್ಟುಗೆ ಅಳ್ತಾನೆ ಇರುತ್ತೆ, ಬಾ ಹಾಲು ಕೊಡು ಅಂತ. ಎವ್ರಿ ನೈಟ್ ಆಗಲಿ ಬೆಳಗ್ಗೆ 2 ಅವರ್ಸು ಸಿಸೇರಿಯನ್ ಆಗಿದ್ರೂ ನಾನು ಅವತ್ತು ಸಿಸೇರಿಯನ್ ಆದರೆ ಅವತ್ತು ನೈಟ್ ಅಷ್ಟೇ ನನಗೆ ರೆಸ್ಟು. ನೆಕ್ಸ್ಟ್ ಡೇ ನನಗೆ ಮಲ್ಗೋಕ್ಕೆ ಬಿಡಲೇ ಇಲ್ಲ ಅವರು. ಎದ್ದು ನಡಿಬೇಕು ಅಂದರೆ ಮಗುಗೆ ಬೇರೆ ಹಾಲು ಕೊಡಬೇಕಾಗಿತ್ತಲ್ಲ. ಹೋಗಿ ಎದ್ದು ಹಿಡ್ಕೊಂಡು ಅವಾಗಂತೂ ಆ ನೋವಿದೆಲ್ಲ, ಸಿಸೇರಿಯನ್ ಪೇಯ್ನ್ ಇದೆಲ್ಲ, ಯಪ್ಪ ಬೇಡವೇ ಬೇಡ, ಅಷ್ಟು ಒಂಥರ ನರಕ ಆಗಿಬಿಡುತ್ತೆ. ಹಿಂಗೆಲ್ಲ ಆಗುತ್ತೆ, ಈ ಥರ ಎಲ್ಲ ಸಿಸೇರಿಯನ್ ಮಾಡ್ತಾರೆ ಅನ್ನೋದು ಕೂಡ ನನಗೆ ತಲೆಯಲ್ಲಿರಲಿಲ್ಲ. ನನಗೆ ಗೊತ್ತೇ ಇಲ್ಲ, ಯಾಕಂದರೆ ನಮ್ಮ ಅಮ್ಮಾಗೆಲ್ಲ ನಾರ್ಮಲ್ ಡೆಲಿವರಿ ಆಗಿದ್ದು. ನನಗೆ ನಾರ್ಮಲ್ ಅಂದರೆ ಸ್ವಲ್ಪ ಗೊತ್ತಿತ್ತು ಅಷ್ಟೇ, ಸಿಸೇರಿಯನ್ ಆದರೆ ಈ ರೀತಿಯೆಲ್ಲ ಆಗುತ್ತೆ ನನಗೆ ಗೊತ್ತಿರಲಿಲ್ಲ. ಯಾರ್ಯಾರೋ ಏನೇನೋ ಹೇಳಿರೋರು, ಸಿಸೇರಿಯನ್ ಆದರೆ ಆ ಟೈಮಿಗೆ ಬೇಗ ನಡೆದ್ಬಿಟ್ರೆ ಸ್ಟಿಚಸ್ ಬಿಚ್ಕೊಂಡ್ಬಿಡುತ್ತೆ, ಆಮೇಲೆ ತಿರ್ಗಾ ಹೊಲಿತಾರೆ, ಏನೇನೋ ಅದಕ್ಕೆ ಹೇಳೋದು. ಆ ಟೈಮಲ್ಲಿ ದಯವಿಟ್ಟು ಯಾರು ಏನು ಹೇಳಿದ್ರು ತಲೆಗೆ ಹಾಕ್ಕೋಬೇಡಿ, ಏನೂ ಕೇಳೋಕ್ಕೆ ಹೋಗಬೇಡಿ. ನಾವು ಎಷ್ಟು ತಲೆಗೆ ಹಾಕ್ಕೊಂಡು ಟೆನ್ಷನ್ ತೊಗೋತೀವೋ, ನಮ್ಮ ಹೆಲ್ತನ್ನ ನಾವೇ ಹಾಳು ಮಾಡ್ಕೋತೀವಿ. ನನಗೆ ಆ ಟೆನ್ಷನೆಲ್ಲ ಇಟ್ಕೊಂಡು ಅದನ್ನೇ ತಲೆಯಲ್ಲಿ ಯೋಚನೆ ಮಾಡಿ ಸಿಕ್ಕಾಪಟ್ಟೆ ಯೋಚನೆ ಮಾಡಿ ನನ್ನ ಮಗುಗೆ ಹಾಲಾಗ್ದಿರೋ ಥರ ಆಗೋಯ್ತು. 3 ಡೇಸ್ ಆದಮೇಲೆ ಇಲ್ಲ ಅಂತಂದ್ಬಿಟ್ಟು ನನಗೆ ನಾನೇ ಕೂಲ್ ಮಾಡ್ಕೊಂಡು, ನನಗೆ ಬಿ ಪಿ ಡೌನೇ ಆಗ್ತಾ ಇರಲಿಲ್ಲ. 3 ಡೇಸ್ ಫುಲ್ಲು ನನಗೆ ICUಲೇ ಇಟ್ಟಿದ್ರು. ಅದಾದಮೇಲೆ ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು. ಆಮೇಲೆ ನನ್ನ ಮಗುನ ನನಗೆ ಕೊಟ್ಟರು. ಆಮೇಲೆ ಮಗುಗೆ ಹಾಲು ಕುಡಿಸಿ ಆಮೇಲೆ ಒಂದು 9-10 ಡೇಸ್, ಆಮೇಲೆ 3-4 ಡೇಸ್ ಆದಮೇಲೆ ನನಗೆ ಹಾಲು ಚೆನ್ನಾಗಾಯಿತು. ಒಂದು 9-10 ಡೇಸ್ ನಾನು ಹಾಸ್ಪಿಟ್ಲಲ್ಲೇ ಇದ್ದೆ. ಅದಾದಮೇಲೆ ಸರಿ ಅಂತಂದ್ಬಿಟ್ಟು ಮಾಡಿದ್ರು. ಮನೆಗೆ ಬಂದರೆ ಇನ್ನೊಂಥರ ನರಕ. ಏನಂದರೆ ಏನೂ ಗೊತ್ತಿರಲ್ಲ. ಸೊ ಏನೋ ಒಂಥರ ಫೀಲು, ಏನೋ ಒಂಥರ ನೋವು, ಏನೋ ಒಂಥರ ಸಂಕಟ. ನೈಟೆಲ್ಲ ಎದ್ದಿರಬೇಕು, ಮಗು ಜೊತೆ ಇರಬೇಕು, ಹತ್ಕೊಂಡು ಮಗುಗೆ ಏನು ಮಾಡಬೇಕು. ಇನ್ನೊಂದು ಬೇರೆ ನನ್ನ ಮಗು ಸಿಕ್ಕಾಪಟ್ಟೆ ವೀಕ್ ಇದ್ಲು, ಬರೀ 2 kg 200 ಗ್ರಾಮೇನೋ ಅಷ್ಟೇ ಇದ್ಲು. ಅದು ಬೇರೆ ಒಂದು ಕಡೆ ನೋವು, ಮಗು ಹಾಲಾಗಲಿಲ್ಲಲ್ಲ ಸ್ಟಾರ್ಟಿಂಗ್ ಅನ್ನೋದು ಒಂದು ನೋವು, ಯಾರ್ದು ಸಪೋರ್ಟ್ ಇಲ್ಲಲ್ಲ ಒಂದು ನೋವು, ನಮ್ಮಮ್ಮ ಇಲ್ವಲ್ಲ ನನ್ನ ಜೊತೆ ಅನ್ನೋದು ಒಂದು ನೋವು. ಸಿಕ್ಕಾಪಟ್ಟೆ ನೋವು ತಿಂದಿದ್ದೀನಿ ಆ ಟೈಮಲ್ಲಿ. ಅದಕ್ಕೆ ನನಗೆ ಇವಾಗೂ ನನ್ನ ಮಗು ಮಾಡ್ಕೋಬೇಕಂದ್ರೆ ತುಂಬ ಭಯ ಆಗುತ್ತೆ. ಯಪ್ಪ ಬೇಡ ಆ ಕಷ್ಟದ ದಿನಗಳು ಬೇಡ, ನನಗೆ ಬೇಡವೇ ಬೇಡ ಅಂತ ಅನಿಸುತ್ತೆ. ನೋಡೋಣ, ಅದೇನೋ ಅಂತಾರಲ್ಲ,
ಎಷ್ಟು ಕಷ್ಟಗಳು ಬರುತ್ತೋ ನಾವು ಅಷ್ಟು ಗಟ್ಟಿಯಾಗಿ ಸ್ಟ್ರಾಂಗ್ ಆಗ್ತೀವಂತೆ. ನಾನು ಅಷ್ಟು ಗಟ್ಟಿ ಆಗೋಗಿದ್ದೀನಿ. ಅಷ್ಟೇ, ಎಲ್ಲರ ಜೀವನದಲ್ಲೂ ಈ ಥರ ಸಿಚುವೇಶನ್ಸ್ ಆಗೇ ಇರುತ್ತೆ. ಆದರೆ ಒಂದು ಹೆಣ್ಣಿಗೆ ತಾಯಿ ಇಲ್ಲಾಂದರೆ ತುಂಬ ಕಷ್ಟ. ನೀವು ಅನ್ಕೋಬೋದು ಇವಳೇನು ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾಳೆ ಅಂತ. ಏನಿಲ್ಲ, ಒಂದು ಹೆಣ್ಣಿಗೆ ತಾಯಿ ಇರಲೇಬೇಕು. ಅವಳ ನೋವನ್ನ ಇನ್ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ಕಾಗಲ್ಲ, ಎಲ್ಲದನ್ನೂ ಹೇಳ್ಕೊಳಕ್ಕಾಗಲ್ಲ. ಅಳಬಾರ್ದು ಅಂತ ಎಷ್ಟು ಅಂದ್ಕೊಂಡ್ರೂ ಅದು ನನಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಸೊ ಇಲ್ಲಿ ಅದಾದಮೇಲೆ ನಾನು ಇಲ್ಲೇ 1 ಮಂತ್ ಇದ್ದೆ. 1 ಮಂತಲ್ಲ, ಒಂದು 15 ಡೇಸ್ ಏನೋ ಇದ್ದೆ. 15 ಡೇಸ್ ಇದ್ದು 11 ದಿನ ನೀರು ಮುಗಿಸ್ಕೊಂಡು ಯಾರೂ ಬರಲಿಲ್ಲ, ಯಾರೂ ಆಗಲಿಲ್ಲ ನನಗೆ. ಆ ಕಷ್ಟದ ನನಗೆ ಅದಕ್ಕೆ ಇವಾಗೂ ಅಷ್ಟೇ ಮೈಂಡಲ್ಲಿ ಕಷ್ಟಗಳ ದಿನದಲ್ಲಿ ಯಾರೂ ನಮಗಾಗಿಲ್ಲ, ಯಾಕೆ ನಾವು ಇವಾಗ ಆಗಬೇಕು ಅನ್ನೋದು ನನ್ನ ತಲೆಯಲ್ಲಿ ಚೆನ್ನಾಗಿ ಕುತ್ಕೊಂಡ್ಬಿಟ್ಟಿದೆ. ನೋವಿಗೆ ಸುಖದಲ್ಲಿ ಬಂದಿರ್ತಾರೋ ಇರಲ್ವೋ ಗೊತ್ತಿಲ್ಲ, ಕಷ್ಟ ದಿನಗಳಲ್ಲಿ ಬಂದಿರಬೇಕು. ನಾವಿದ್ದೀವಿ, ನೀವು ಯಾಕೆ ಯೋಚನೆ ಮಾಡ್ತೀರಾ ಅಂತ ಇರಬೇಕು. ಅವಾಗ ನಾನು ಒಪ್ಕೋತೀನಿ. ನನ್ನ ಕಷ್ಟಕ್ಕಾಗಿದ್ದು ನಮ್ಮ ಮನೆಯವ್ರ ಫ್ರೆಂಡವರ ಅಮ್ಮ ಅವರ ಟೈಮಲ್ಲಿ ಬಂದು ಹೋದರು. ಸ್ಟಾರ್ಟಿಂಗಲ್ಲಿ ಆ ಆಂಟಿನೇ ನನ್ನ ಮಗುಗೆ ಸ್ನಾನ ಎಲ್ಲ ಮಾಡಿಸಿ ನನಗೆಲ್ಲ ಹೇಳ್ಕೊಟ್ಟಿದ್ದು. ಆಮೇಲೆ ನಮ್ಮ ಚಿಕ್ಕಮ್ಮ ಬಂದರು. ನಮ್ಮ ಚಿಕ್ಕಮ್ಮ ಅಂದರೆ ನಮ್ಮಮ್ಮ ಇದ್ದಾರಲ್ವ, ನಮ್ಮಮ್ಮವ್ರ ಅಮ್ಮ ಅಂದರೆ ನಮ್ಮ ಅಜ್ಜಿಯವರ ತಂಗಿ ಮಗ. ಅವ್ರು ಬಂದರು. ಯಾಕೆ ಇಷ್ಟು ಯೋಚನೆ ಮಾಡ್ತೀವಿ, ಯಾಕೆ ನಾನು ಇದ್ದೀನಿ ಬಾ ಅಂತ ಕರ್ಕೊಂಡೋದ್ರು. ಯಾರೂ ಇಲ್ಲ ಅನ್ನೋರಿಗೆ ಯಾರೋ ಒಬ್ಬರನ್ನ ಇಟ್ಟಿರ್ತಾನೆ ಅಂತ ಹೇಳ್ತಾರಲ್ವ, ಆ ಭಗವಂತ ನನಗೆ ಆ ಟೈಮಲ್ಲಿ ದಾರಿ ತೋರಿಸ್ದ. ನಾನು ಅದಕ್ಕೆ ಇವಾಗೂ ಅಷ್ಟೇ, ಏನಾದರೂ ಜನ ಮಾತಾಡ್ತಾರಾ ಅಂದ್ಕೊಂಡು ಹೋಗ್ತೀನಿ ಅಷ್ಟೇ. ಯಾವುದೂ ನನ್ನ ಮನ್ಸಿಗೆ ತೊಗೊಳಕ್ಕೆ ಹೋಗಲ್ಲ. ಐ ಡೋಂಟ್ ಕೇರ್, ನಾನು ಏನಕ್ಕೂ ತಲೆಗೆಡ್ಸ್ಕೊಳಕ್ಕೆ ಹೋಗಲ್ಲ ಅಂತ ನಮ್ಮ ಚಿಕ್ಕಮ್ಮ ಕರ್ಕೊಂಡೋದ್ರು. ಅಲ್ಲೊಂದು 1.5 ತಿಂಗಳೇನೋ ಇದ್ದೆ. ಆಮೇಲೆ ನನ್ನ ಮಗುಗೆ ಸ್ನಾನ ಮಾಡಿಸೋದು, ಹೇಗೆ ಮಾಡ್ಕೊಳ್ಳೋದು, ಏನು ಎತ್ತ ಅಂತೆಲ್ಲ ತಿಳ್ಕೊಂಡೆ. ಆಮೇಲೆ ತಿರ್ಗಿ ನಾನು ಇಲ್ಲಿಗೆ ಬಂದು ಒಂದು 2.5 ತಿಂಗಳಿಗೇನೋ ನಾನು ತಣ್ಣೀರಲ್ಲಿ ಕೈ ಇಟ್ಬಿಟ್ಟೆ. ಅದುವರೆಗೂ ಬಿಸಿನೀರಲ್ಲಿ ಅಲ್ಪ ಸ್ವಲ್ಪ ನಮ್ಮ ಚಿಕ್ಕಮ್ಮ ಏನೂ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ನನಗೆ. ಆಮೇಲೆ ಇಲ್ಲಿಗೆ ಬಂದಮೇಲೆ ನಮ್ಮ ಮನೆಯವರು 1 ವಾರ ಏನೋ ಮಾಡಿಕೊಟ್ರು. ಅವ್ರ ಕೈಲಿ ಆಗಿಲ್ಲ, ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಬೇರೆ ಹೋಗ್ಬೇಕಾಗಿತ್ತಲ್ವ, ಹಂಗಾಗಿ ಅವ್ರೇನೂ ಮಾಡಿಕೊಡ್ತಾ ಇರಲಿಲ್ಲ. ತಣ್ಣೀರಲ್ಲಿ ಮಾಡ್ಕೊಳ್ಳೋದು, ಯೂಟ್ಯೂಬಲ್ಲಿ ನೋಡೋದು, ಹಿಂಗೆ ಮಾಡ್ತಾರೆ ಏನು ಮಾಡ್ತಾರೆ ಅಂತ ತಿಳ್ಕೊಳ್ಳೋದು, ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕೇಳೋದು, ಹೆಂಗೆ ಮಾಡ್ತೀರಾ ಅಂತೆಲ್ಲ ತಿಳ್ಕೊಳ್ಳೋದು, ಈ ರೀತಿ ಮಾಡ್ಕೊಂಡು ಹೋಗ್ತಾಯಿದ್ದೆ. ಹಂಗೆ ಹೋಗ್ತಾ ನಾನು ಫುಲ್ಲು ಸ್ಟ್ರಾಂಗ್ ಆಗಿಬಿಟ್ಟೆ. ಸೊ ಇಷ್ಟೇನಾ ಅನಿಸ್ಬಿಡ್ತು. ಇಷ್ಟೇ, ಏನಂತ ಪ್ರಪಂಚ ಮುಳುಗೋಗೋಂಥದ್ದೇನಿಲ್ಲ. ಆದರೆ ಮಗು ಆಗಿದ್ದ ಟೈಮಲ್ಲಿ ಫಸ್ಟ್ ಒಂದು 15 ಡೇಸು ತುಂಬ ಅಂದರೆ ತುಂಬ ನರಕ ಅನಿಸುತ್ತೆ. ಅದು ರೂಢಿ ಆಗೋದ್ರೆ ಏನಿಲ್ಲ, ಅದು ಫಸ್ಟ್ ಮಗುಗೆ ಮಾತ್ರ ಅನಿಸುತ್ತೆ. ಮನುಷ್ಯರೇ ಅಷ್ಟು, ನಾವೆಷ್ಟು ಪ್ರಾಬ್ಲಮ್ಸ್ನ ನಾವು ಫೇಸ್ ಮಾಡಿ ಹೋಗ್ತಾ ಇರ್ತೀವೋ ನಾವು ಅಷ್ಟು ಗಟ್ಟಿಯಾಗಿ ಸ್ಟ್ರಾಂಗಾಗಿ ಆಗ್ತೀವಿ. ಒಂದು ಕಲ್ಲಿಗೆ ಕೆತ್ತದಾಗಲೇ ಅಲ್ವಾ ಅದು ಶಿಲೆಯಾಗಿ ಪರಿವರ್ತನೆ ಆಗೋದು. ನಾವು ಅದನ್ನು ಅವಾಗ ತಾನೇ ಪೂಜಿಸ್ತೀವಿ. ಹಾಗೆಯೇ ಮನುಷ್ಯನ ಕಷ್ಟಗಳು ಅಷ್ಟೇ. ನನಗೆ ಆವಾಗೇ ಅರ್ಥ ಆಯಿತು. ಸೊ ಅಷ್ಟೇ ಅಂತ, ಇನ್ನೇನೂ ಇಲ್ಲ. ಬಿ ಸ್ಟ್ರಾಂಗ್, ಎಲ್ಲರೂ ಗಟ್ಟಿಯಾಗಿರಿ, ಎಲ್ಲದನ್ನು ಸ್ಟ್ರಾಂಗಾಗಿ ಫೇಸ್ ಮಾಡಿ. ಈಗೆಲ್ಲ ಹೇಳ್ತಾರೆ, ನೀನು ತುಂಬ ಗಟ್ಟಿ ಬಿಡಮ್ಮ, ನೀನು ತುಂಬ ಸ್ಟ್ರಾಂಗು, ನೀನು ಮಾಡ್ತೀಯಾ, ನಿನ್ನ ಕೈಲಾಗುತ್ತೆ ಅಂತಾರೆ ಎಲ್ಲರೂ. ನಾನೇ ಅಲ್ಲ, ಎಲ್ಲರೂ ಮಾಡ್ತಾರೆ. ಬಟ್ ಕಷ್ಟಗಳು, ಜೀವನದಲ್ಲಿ ಬರೋ ಸವಾಲುಗಳು ಜೀವನ ಹಂಗೆ ಅರ್ಥ ಮಾಡಿಸ್ಬಿಡುತ್ತೆ ಅಷ್ಟೇ. ಈಗ ನನ್ನ ಮಗಳಿಗೆ 3 ವರ್ಷ. ನನಗಿವಾಗೂ ಅನಿಸುತ್ತೆ, ಆ ಟೈಮ್ನಲ್ಲಿ ಅನ್ಸ್ಕೊಂಡ್ರೆ ಅಪ್ಪ ಏನೇನೆಲ್ಲ ಕಷ್ಟ ಆಗೋಯ್ತು, ಏನೇನೆಲ್ಲ ನೋವು ತಿಂದೆ. ಎಷ್ಟೋ ರಾತ್ರಿಗಳು ನಾನು ನಿದ್ದೆ ಇಲ್ದಿರ ನನ್ನ ಮಗಳು ತುಂಬ ಅಂದರೆ ತುಂಬ ಕಾಟ ಕೊಡ್ತಾಯಿದ್ಲು ನನಗೆ. ನೈಟೆಲ್ಲ ನಿದ್ದೆ ಮಾಡ್ತಾ ಇರಲಿಲ್ಲ ಅವಳು. ನೈಟೆಲ್ಲ ಹೀಗೆ ಗೋಡೆಗೆ ಹೊರ್ಕೊಂಡು ಹಿಂಗೆ ಕುತ್ಕೊಂಡು ಹಿಂಗೆ ಹಾಲು ಕುಡಿಸ್ಕೊಂಡು ಹಿಂಗೆ ಮಲ್ಕೊಂಡ್ಬಿಡ್ತಾಯಿದ್ದೆ ನಾನು. ಅಷ್ಟು ಕಷ್ಟ ಅನುಭವಿಸಿದ್ದೀನಿ, ಅಷ್ಟು ನಾನು ನೋವು ತಿಂದಿದ್ದೀನಿ. ನನಗೆ ಡೈಲಿ ಅಂದರೆ ಮಗುಗೆ ಜ್ವರ ಬಂದರೆ ಭಯ ಆಗ್ತಿತ್ತು, ಮಗುಗೆ ಇಂಜೆಕ್ಷನ್ ಹಾಕ್ಸ್ಕೊಬೇಕಂದ್ರೆ ಭಯ ಆಗ್ತಿತ್ತು, ಯಾವ ಟೈಮ್ಗೆ ಏನು ಮಾಡಬೇಕು ಅಂದರೆ ಭಯ ಆಗ್ತಿತ್ತು ನನಗೆ. ಒಂದು ಸ್ವಲ್ಪ ಕೋಲ್ಡ್ ಆಗಿಬಿಟ್ರೆ ಭಯ ಆಗ್ತಿತ್ತು ನನಗೆ. ಅಂದರೆ ಏನಂತ ಗೊತ್ತಿರಲ್ಲ, ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಆ ಟೈಮಲ್ಲಿ ಏನಾಗುತ್ತೆ, ಫಸ್ಟ್ ಮಗು ಬೇರೆ ಅಲ್ವಾ, ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದ್ದರೆ ಏನಾದರೂ ಗೊತ್ತಿರುತ್ತೆ. ಅಷ್ಟು ಚಿಕ್ಕ ಮಗುದೆ ಹೆಂಗೆ ಮಾಡ್ತಾರೆ ಏನು ಅನ್ನೋದು ನನಗೇನೂ ಗೊತ್ತಿರಲಿಲ್ಲ. ನನಗೇನು ಎಕ್ಸ್ಪೀರಿಯೆನ್ಸ್ ಇಲ್ದಿರೋ ಕಾರಣ ಸಿಕ್ಕಾಪಟ್ಟೆ ಸಫರ್ ಪಟ್ಟಿದ್ದೀನಿ.
ಸೊ ಅಷ್ಟೇ, ನೀವು ಗಟ್ಟಿಯಾಗಿರಿ, ಗಟ್ಟಿಯಾಗಿ ಎಲ್ಲದನ್ನು ಫೇಸ್ ಮಾಡಿ. ಲೈಫಲ್ಲಿ ಏನೂ ಇಲ್ಲ, ನಾವು ಗಟ್ಟಿಯಾಗಿರಬೇಕು, ನಾವು ಸ್ಟ್ರಾಂಗಾಗಿರಬೇಕು, ನಾವು ಚೆನ್ನಾಗಿದ್ದು ನಾವು ಗಟ್ಟಿಯಾಗಿದ್ದರೆ ಎಲ್ಲರೂ ನಮ್ಮಿಂದ ಬರ್ತಾರೆ. ಅದಂತೂ ಸತ್ಯ. ನೀವು ಅಷ್ಟೇ ಗಟ್ಟಿಯಾಗಿ ಸ್ಟ್ರಾಂಗಾಗಿ ಎಲ್ಲದನ್ನು ಫೇಸ್ ಮಾಡಿ. ಜೀವನದಲ್ಲಿ ಏನಾಗಬೇಕೋ ಅದು ಆಗೇ ಆಗುತ್ತೆ. ಯಾರು ಅದನ್ನು ಏನು ತಡೆಯೋಕ್ಕೂ ಆಗೋಲ್ಲ, ಅದನ್ನು ಏನು ಮಾಡೋಕ್ಕೂ ಆಗೋಲ್ಲ. ಭಗವಂತನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತಾರೆ. ಇನ್ನು ನೀವೆಲ್ಲ ಎಷ್ಟು ಮಾತ್ರ ಅಲ್ವಾ. ಅಷ್ಟೇ, ಗಟ್ಟಿಯಾಗಿ ಸ್ಟ್ರಾಂಗಾಗಿ ಎಲ್ಲದನ್ನು ಫೇಸ್ ಮಾಡಿ. ಭಗವಂತ ಯಾವುದೋ ಒಂದು ದಾರಿ ಇಟ್ಟಿರ್ತಾನೆ. ಏನೂ ಇಲ್ಲ ಅಂತ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ಎಲ್ಲರ ಲೈಫಲ್ಲೂ ಒಳ್ಳೆ ದಿನ ಒಳ್ಳೆ ಟೈಮ್ ಅಂತ ಬಂದೇ ಬರುತ್ತೆ. ಈಗ ನಾನು ನಮ್ಮ ಹಸ್ಬೆಂಡು ಮಗು ತುಂಬ ಖುಷಿಯಾಗಿದ್ದೀವಿ. ನಮ್ಮ ಅತ್ತೆ ಮಾವನೂ ಮಾತಾಡ್ತಾರೆ, ಎಲ್ಲ ಚೆನ್ನಾಗೇ ಇದ್ದೀವಿ, ಮೂವ್ ಆನ್ ಆಗ್ತಿದೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಹೋಗ್ತಾ ಇರಲಿ, ನಾವು ಅದ್ರ ಜೊತೆ ಹೋಗ್ತಾ ಇರೋಣ. ಬಟ್ ನಮ್ಮನ್ನು ನಾವು ಎಲ್ಲೂ ಬಿಟ್ಕೊಡೋದು ಬೇಡ. ನಮ್ಮನ್ನು ನಾವು ಗಟ್ಟಿಯಾಗಿ ಸ್ಟ್ರಾಂಗಾಗಿ ಎಲ್ಲದನ್ನು ಫೇಸ್ ಮಾಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟೇ, ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.